ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KEA ಕಡೆಯಿಂದ ಒಂದಷ್ಟು ಅಪ್ಡೇಟ್ಸ್ ಇದೆ. ಇದ್ರ ಜೊತೆಗೆ ಅವರು ನಿನ್ನೆ ಶೆಡ್ಯೂಲ್ ರಿಲೀಸ್ ಮಾಡಿದ್ಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಡೇಟ್ ಹೇಳ್ತೀನಿ. ಮತ್ತು ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಮತ್ತು ಚಾಯ್ಸ್ 2 ಚಾಯ್ಸ್ 3 ಕೊಟ್ಕೊಂಡು ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಸೀಟ್ ಸಿಗುವ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ವೀಡಿಯೋಗೊಂದು ಲೈಕ್ನ ಕೊಡಿ. ಸೊ ಆಯ್ತಾ ಲೈಕು? ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಸೊ ನಿನ್ನೆ KEA ಅವರು ಒಂದು ಸಪ್ರೇಟ್ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. ಇವತ್ತು ನಿಮ್ಮ ಲಾಸ್ಟ್ ಡೇಟು. ಸೊ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, BPharma, DPharma, BPT, BPO ಈ ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಮ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟು. ಸೊ ಆ ಒಂದು ಶೆಡ್ಯೂಲ್ನ ಓದ್ಬಿಡ್ತೀನಿ ಫಸ್ಟು. ಆ ಒಂದು ಶೆಡ್ಯೂಲ್ನ ಫಾಲೋ ಮಾಡ್ಕೊಂಡು ನೀವು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಮತ್ತು ಇದು ಲಾಸ್ಟ್ ಚಾನ್ಸು. ಪ್ರತಿ ವಿಡಿಯೋದಲ್ಲೂ ಹೇಳ್ದಾಗೆ ಈ ವಿಡಿಯೋ ಕೊನೆ ವಿಡಿಯೋ ಆಗಿರುತ್ತೆ ಚಾಯ್ಸ್ ಎಂಟ್ರಿ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಚಾಯ್ಸ್ ಎಂಟ್ರಿನೇ ಮುಗಿದೋಗುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ನೋಡಿ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಇವತ್ತು ಮಧ್ಯಾಹ್ನ 11 ಗಂಟೆ, ಅಂದರೆ 11 ಗಂಟೆ ಒಳಗಡೆ ನೀವು ನಿಮ್ಮ ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇದು ಲಾಸ್ಟ್ ಡೇಟು, ಮತ್ತು ಎಕ್ಸ್ಟೆಂಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ವಿಸ್ತರಿಸಲಾಗುವುದಿಲ್ಲ. ಇವತ್ತು ಚಾಯ್ಸ್ ಎಂಟ್ರಿ ಯಾರೆಲ್ಲ ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವೆಟರ್ನರಿ, BPharma, DPharma ಮತ್ತು ನ್ಯಾಚುರೋಪತಿ, BPT, BPO ಈ ಎಲ್ಲ ಕೋರ್ಸ್ಗಳು ಇಲ್ಲಿಂದ ಹೋಮಿಯೋಪತಿ ತನಕ ನಿಮಗೆ ಇವತ್ತು ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟು. ಮತ್ತೆ ಚೇಂಜ್ ಮಾಡೋದಕ್ಕೂ ಬರೋಲ್ಲ, ಮತ್ತು ನೀವು ಮತ್ತೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೂ ಆಪ್ಷನ್ ಕೊಡೋದಿಲ್ಲ. ನೆಕ್ಸ್ಟ್ ನೀವು ಚಾಯ್ಸ್ ಎಂಟ್ರಿನೇ ಮಾಡಲಿಲ್ಲ ಅಂದರೆ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ದೀರಾ ಅಂದ್ಬಿಟ್ಟು ನಿಮ್ಮನ್ನು ಈಗ ಏನು ಅಡ್ಮಿಷನ್ ಪ್ರೊಸೆಸ್ಸಿಂದ ಎಕ್ಸಿಟ್ ಮಾಡಿಸ್ತಾರೆ. ಮತ್ತು ಚಾಯ್ಸ್ 1 ಕೊಟ್ಟವರು ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇವತ್ತು 4 ಗಂಟೆ, ಸಂಜೆ 4 ಗಂಟೆ ತನಕ ಟೈಮ್ ಇದೆ. ನಿಮಗೆ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ನಿಮಗೆ 15th, ಸೊ ನಾಳೆ 5:30 ತನಕ, ಸಂಜೆ 5:30 ತನಕ ಟೈಮ್ ಇದೆ. ಅಲ್ಲಿ ತನಕ ನೀವು ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಚಾಯ್ಸ್ 1 ಕೊಟ್ಟವ್ರು ಮಾತ್ರ ಫೀಸ್ ಪೇಮೆಂಟ್ ಮಾಡ್ತೀರಾ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೇಳ್ತಿರೋದು. ಚಾಯ್ಸ್ 2 ಕೊಟ್ಟವರು ಫೀಸ್ ಪೇಮೆಂಟ್ ಮಾಡೋದಿಲ್ಲ. ಚಾಯ್ಸ್ 3 ಕೊಟ್ಟವರು ಕೂಡ ಫೀಸ್ ಪೇಮೆಂಟ್ ಮಾಡೋದಿಲ್ಲ. ನೀವು ಫೀಸ್ ಪೇಮೆಂಟು 10 ರೂಪೀಸ್ ಇದ್ದವರು ನೀವು ಆನ್ಲೈನಲ್ಲೇ ಮಾಡಿ, ಜಾಸ್ತಿ 1,21,000 ಈ ರೀತಿ ಇದ್ದವರು ನೀವು ಬ್ಯಾಂಕಿಗೆ ಹೋಗಿ ಚಲನ್ನ ಪೇ ಮಾಡಿ. ಅಂದರೆ ಇಲ್ಲಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಹೋಗಿ ಚಲನ್ ಪೇ ಮಾಡಿ ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಸೊ ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋದರೆ ಅವರು ನಿಮ್ಮ ಫೇಸ್ ರೆಕಗ್ನೇಷನ್ ಮಾಡಿ ಮತ್ತು ವೆರಿಫೈ ಮಾಡಿ OTP ತೊಗೊಂಡು ನಿಮಗೆ ಅಲ್ಲಿ ಒಂದು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಜೊತೆಗೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಅಂತ KEAಗೆ ರಿಪೋರ್ಟ್ ಮಾಡ್ತಾರೆ. ಸೊ ಇಷ್ಟೇ ಪ್ರೊಸೆಸ್ಸು. ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟು ಇವತ್ತು 11 ಗಂಟೆಗೆ. ನೀವು ಆದಷ್ಟು ಬೇಗ 11 ಗಂಟೆ ತನಕ ಕಾಯಬೇಡಿ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದು ನನ್ನ ರಿಕ್ವೆಸ್ಟು. ಆಮೇಲೆ ನೀವು ಸ್ಟೂಡೆಂಟ್ಸ್ ಕೇಳ್ತೀರಾ, ನಾನು ಮರ್ತುಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಅಂತ. ಸೊ ಅದರಿಂದ ನಿಮ್ಮ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಇದೆ, ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೆಡಿಕಲ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳಬೇಕು. ಮೆಡಿಕಲ್ ಸ್ಟೂಡೆಂಟ್ಸು ಅದರಲ್ಲಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ. ಸೊ ಮೆಡಿಕಲಲ್ಲಿ ಡೆಂಟಲ್ ಮತ್ತು ಮೆಡಿಕಲಲ್ಲಿ 14th ನಿಮಗೆ ಇವತ್ತು ಮಧ್ಯಾಹ್ನ 1ರಿಂದ ನಿಮ್ಮ ಚಾಯ್ಸ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಸೊ 1ರಿಂದ 14th 16th 11:59 PM AM ರಾತ್ರಿ. ಸೊ ರಾತ್ರಿ 11:59 ತನಕ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ನಿಮ್ಮ ಚಾಯ್ಸ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಕೂಡ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಇವತ್ತು ಆಗಲಿಲ್ವಾ, ನಾಳೆನಾದರೂ 15th ಆಗಿರುತ್ತೆ. ಸೊ ನಾಳೆ 15th ಆಗಿರೋದ್ರಿಂದ ನೀವು ನಾಳೆನಾದರೂ ನಿಮ್ಮ ಚಾಯ್ಸ್ ಎಂಟ್ರಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೀವು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಮೇಲ್ಗಡೆ ಇರೋ ಕೋರ್ಸ್ ಸ್ಟೂಡೆಂಟ್ಸ್ ಥರ ಮಾಡ್ಕೋಬೇಡಿ. ಯಾಕೆಂತೇಳಿದ್ರೆ ಅವರಿಗೆ ಟೈಮ್ ಇತ್ತು ಎಕ್ಸ್ಟೆಂಡ್ ಮಾಡೋದಕ್ಕೆ, ಬಟ್ ನಿಮಗೆ ಟೈಮು ತುಂಬ ಕಡಿಮೆ ಇದೆ. ನೆಕ್ಸ್ಟು ಅವರು ಸೆಕೆಂಡ್ ರೌಂಡ್ ಮಾಡಬೇಕು. ಆಲ್ರೆಡಿ ತುಂಬ ಪ್ರೊಸೆಸ್ ಲ್ಯಾಗಿ ಆಗಿದೆ. ಆದ್ದರಿಂದ ನೀವು ನಿಮ್ಮ ಚಾಯ್ಸ್ ಎಂಟ್ರಿನ ಆದಷ್ಟು ಬೇಗ ತಿಳಿಸಿ. ಬಟ್ ನೀವು ಚಾಯ್ಸ್ ಎಂಟ್ರಿ ಮಾಡ್ಕೊಂಬಂಚೆ 100 ಸಲ ಯೋಚನೆ ಮಾಡಿ, ಈ ಒಂದು ಕಾಲೇಜ್ ನನಗೆ ಬೇಕಾ ಬೇಡವಾ, ಅಥವಾ ನೆಕ್ಸ್ಟ್ ರೌಂಡ್ ಹೋಗ್ಬೇಕಾ, ಅಥವಾ ನಾನು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗಬೇಕಾ. ಒಂದು ತಿಳ್ಕೊಳ್ಳಿ, ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ದೀರಾ ಅಂತ ಸೆಲೆಕ್ಟ್ ಮಾಡಿ ಚಾಯ್ಸ್ನ. ನೆಕ್ಸ್ಟ್ ಇಯರ್ ಕೂಡ ನೀವು ಈ ಒಂದು KEA ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಲೀಗಲಾಗೆ ಎಕ್ಸಿಟ್ ಆಗ್ಬೋದು. ಚಾಯ್ಸ್ 4 ಇದೆ, ನಿಮಗೆ ಬೇಡವಾ ಈ ಪ್ರೋಸೆಸ್ಸು, ಚಾಯ್ಸ್ 4 ಕೊಟ್ಕೊಂಡು ಎಕ್ಸಿಟ್ ಆಗಿ. ನೆಕ್ಸ್ಟು ಚಾಯ್ಸ್ 1 ಪೇ ಮಾಡಿದವರು, ಚೂಸ್ ಮಾಡಿದವರು 14th 18th ತನಕ ನಿಮ್ಮ ಫೀಸ್ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಅನ್ನುವಂಥದ್ದನ್ನ ಡೌನ್ಲೋಡ್ ಮಾಡ್ಕೋಬೋದು. ನೀವು ಬ್ಯಾಂಕಲ್ಲಿ ಪೇ ಮಾಡಿದ್ಮೇಲೆ, ಚಲನ್ ಡೌನ್ಲೋಡ್ ಮಾಡ್ಕೊಂಡು ಆನ್ಲೈನಲ್ಲಿ ಬ್ಯಾಂಕಲ್ಲಿ ಪೇ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಸೊ ಪೇ ಆಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಬರುತ್ತೆ. ಮ್ಯಾಕ್ಸಿಮಮ್ 4 hours ಆಗ್ಬೋದು. ಸೊ ಆ ಒಂದು ಟೈಮ್ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅನ್ನುವಂಥದ್ದು ಬರುತ್ತೆ. ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ ಜೊತೆಗೆ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗಿ. ಸೊ ನೆಕ್ಸ್ಟು
ಈ ಒಂದು ಅಡ್ಮಿಷನ್ ಪ್ರೊಸೆಸ್ಸು ನಿಮಗೆ 19th ತನಕ ಟೈಮ್ ಕೊಟ್ಟಿದ್ದಾರೆ. 19th ತನಕ ಯಾರೆಲ್ಲ ಚಾಯ್ಸ್ 1 ಕೊಟ್ಕೊಂಡು ನೀವು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಫೀಸ್ ಪೇಮೆಂಟ್ ಆಗಿರುತ್ತೆ, ನೀವು 19th ಒಳಗಡೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ನೆಕ್ಸ್ಟು ಈಗ ಬ್ಯಾಂಕಿಗೆ ಹೋಗ್ತೀರಲ್ವ, ನೀವು ವೆಯ್ಟ್ ಮಾಡಬೇಡಿ. ಸೊ ಬ್ಯಾಂಕಿಗೆ ಡೈರೆಕ್ಟಾಗಿ ಹೋಗಿ ಈ ರೀತಿ KA ಪ್ರೋಸೆಸ್ ಇದೆ ಅಥವಾ ಕಾಲೇಜ್ ಅಡ್ಮಿಷನ್ ಇದೆ ಅಂತ ಹೇಳಿದಾಗ ನಿಮಗೆ ಡೈರೆಕ್ಟಾಗಿ ಫೀಸ್ ಪೇಮೆಂಟ್ ಮಾಡಿಕೊಡ್ತಾರೆ. ನೀವು ಎಲ್ಲರ ಥರ ಲೈನಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಅವರು ಅರ್ಥ ಮಾಡ್ಕೊತಾರೆ ನಿಮ್ಮ ಪ್ರೋಸೆಸ್ಗೆ ಜಾಸ್ತಿ ಟೈಮ್ ಕೊಟ್ಟಿರಲ್ಲ ಅಂತ ಗೊತ್ತು ಅವ್ರಿಗೆ. ಆದ್ದರಿಂದ ನೀವು ಲೈನಲ್ಲಿ ವೆಯ್ಟ್ ಮಾಡಬೇಡಿ, ಹೋಗಿ ಮುಂಚೆನೇ ತಿಳಿಸಿ ಈ ರೀತಿ ಅಡ್ಮಿಷನ್ ಇದೆ, ಫೀಸ್ ಪೇಮೆಂಟ್ ಮಾಡಿಕೊಡಿ ಅಂತ ಅವ್ರು ಮಾಡಿಕೊಡ್ತಾರೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ಸ್ಯಾಟರ್ಡೆ ಸಂಡೇ ಕೂಡ ಕಾಲೇಜು ಓಪನ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಯಾವುದೇ ರೀತಿ ರಜೆ ಇರೋದಿಲ್ಲ. ನೀವು ಸ್ಯಾಟರ್ಡೆ ಸಂಡೇ ಕೂಡ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಸ್ಯಾಟರ್ಡೆ ಸಂಡೇನು ವರ್ಕಿಂಗ್ ಡೇ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ಆಗಸ್ಟ್ 15 ಕೂಡ ನಿಮಗೆ ಯಾವುದೇ ರೀತಿ ರಜೆ ಇರೋದಿಲ್ಲ. ನೀವು ಆರಾಮಾಗಿ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ನನ್ನ ಸಜೆಷನ್ನು ಈ ಮೆಡಿಕಲ್ ಸ್ಟೂಡೆಂಟ್ಸು ನೀವು 15th ಒಳಗಡೆ ನಿಮ್ಮ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಮತ್ತು ಅದು 16, 17th ಒಳಗಡೆ ನಿಮ್ಮ ಈ ಒಂದು ಫೀಸ್ ಪೇಮೆಂಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇ ತನಕ ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಬೇಡಿ. ಆಮೇಲೆ ಏನೋ ಒಂದು ಮಿಸ್ ಆಗಿ ನೆಕ್ಸ್ಟು ಇನ್ನೊಂದು ದಿನ 2 ದಿನ ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಮ ಲಕ್ಕಿ, ಇಲ್ಲ ಅಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಈ ಪ್ರೋಸೆಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇವತ್ತು ಲಾಸ್ಟ್ ಡೇಟ್ ಇದೆ. ಇಂಜಿನಿಯರಿಂಗಿಂದ ಹೋಮಿಯೋಪತಿ ತನಕ ನೀವು ಕೂಡ ಆದಷ್ಟು ಬೇಗ ನಿಮ್ಮ ಚಾಯ್ಸ್ ಎಂಟ್ರಿನ KE ಅವ್ರಿಗೆ ತಿಳಿಸಿ. ನಿಮಗೆ ಫುಲ್ ಅಂದರೆ ಫುಲ್ ಟೈಮ್ ಸಿಕ್ಕಿದೆ. ನಿಮಗೆ ಆಲ್ಮೋಸ್ಟ್ 1 ವೀಕ್ ಮೇಲೆ ಸಿಕ್ಕಿದೆ. ಇಂಜಿನಿಯರಿಂಗಿಂದ ಹೋಮಿಯೋಪತಿಯವರಿಗೆ ಸ್ವಲ್ಪ ಟೈಮ್ ಕಮ್ಮಿ ಸಿಕ್ಕಿದೆ, ಬಟ್ ಇಂಜಿನಿಯರಿಂಗ್ ಅಂತೂ ನಿಮಗೆ ಆಲ್ಮೋಸ್ಟ್ 10 days ಅನ್ಕೋಬೋದು. ಸೊ 3rd ಸ್ಟಾರ್ಟ್ ಆಗಿದ್ದು, ಇವತ್ತು 14th. ಆದ್ದರಿಂದ ನಿಮ್ಮ ಚಾಯ್ಸ್ ಎಂಟ್ರಿನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿ ಜೂನ್, ಜುಲೈ, ಆಗಸ್ಟ್ 3 ತಿಂಗಳಾಯ್ತು ಹತ್ರ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿ. ಸೊ ನಿಮ್ಮ ಚಾಯ್ಸ್ ಎಂಟ್ರಿ ಈಗ ಎಲ್ಲ ಮುಗಿಯೋದು, ನಿಮ್ಮ ಅಡ್ಮಿಷನ್ ಎಲ್ಲ ಮುಗಿಯೋದು 19th ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 21st ಅಂತ ಅಂದ್ಕೊಳ್ಳಿ. ಸೊ 21st ನಿಮ್ಮ ಪ್ರೋಸೆಸ್ ಎಲ್ಲ ಮುಗಿದ್ರೆ ಅದಾಗಿ ಒಂದು 2 ಡೇಸ್ಗೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ನನ್ನ ಪ್ರಕಾರ ನಿಮ್ಮ ಒಂದು ಇದು ಸೆಕೆಂಡ್ ರೌಂಡು 25th ಸ್ಟಾರ್ಟ್ ಆಗ್ಬೋದು. 25th ನಿಮಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆ ಒಂದು ಎಡಿಟ್ ಆಪ್ಷನ್ ನೀವು ರಿಆರ್ಡರ್ ಮಾಡ್ಬೋದು. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಮತ್ತು ಚಾಯ್ಸ್ 2, ಚಾಯ್ಸ್ 3 ನೀವು ಸೆಲೆಕ್ಟ್ ಮಾಡಿರೋರು ಎಡಿಟ್ ಮಾಡ್ಬೋದು, ಅಂದರೆ ರಿಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಮತ್ತು BAMS ಕೋರ್ಸ್ಗೆ ನೀವು ಆಪ್ಷನ್ ಎಂಟ್ರಿ ಹೊಸದಾಗಿ ಬೇಕಾದರೆ ಮಾಡ್ಬೋದು. ಹೊಸದಾಗಿ ಅದೊಂದೇ ಕೋರ್ಸ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗುವಂಥದ್ದು. ನೆಕ್ಸ್ಟ್ ಯಾವುದಾದ್ರೂ ಕಾಲೇಜು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ನ್ಯೂ ಕಾಲೇಜ್ ಆ್ಯಡ್ ಆಗಿದರೆ ಆವಾಗ ಮಾತ್ರ ಅಂಥ ಕಾಲೇಜ್ನ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಬೋದು. ಇದು ತುಂಬ ರೇರು. ಇಂಜಿನಿಯರಿಂಗ್ ಕಾಲೇಜ್ ಅಂತೂ ಆ್ಯಡೇ ಆಗಲ್ಲ ಅಂತ ಅಂದ್ಕೊಳ್ಳಿ. ಎಲ್ಲೋ ತುಂಬ ರೇರು ಹೊಸ ಕಾಲೇಜು ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗುವಂಥದ್ದು. ನೆಕ್ಸ್ಟು ಈಗ ಫಸ್ಟ್ ರೌಂಡ್ಗೂ ನಿಮಗೆ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವೊಂದಷ್ಟು ಸ್ಟೂಡೆಂಟ್ಸು ಮೆಡಿಕಲ್ಗೆ ಹೋಗ್ತಾರೆ. ಈಗ ಅವರಿಗೆ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸಿಕ್ಕಿರುತ್ತೆ, ಬಟ್ ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಮೆಡಿಕಲ್ ಸಿಗುತ್ತೆ. ಇಲ್ಲೊಂದಷ್ಟು ಜನ ಹೋದ್ರ. ನೆಕ್ಸ್ಟು BMS ಕೋರ್ಸು ಎಲ್ಲರಿಗೂ ಈಗ ಇಂಜಿನಿಯರಿಂಗ್ ಸೀಟ್ಸೇ ಅಲಾಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ BMS ಅವ್ರಿಗೆ ಆಪ್ಷನ್ ಎಂಟ್ರಿನೇ ಕೊಟ್ಟಿಲ್ಲ. ಅವರು ಸೇಫ್ ಸೈಡ್ಗಿರಲಿ ಅಂತ ಅವರು ಇಂಜಿನಿಯರಿಂಗ್ ಕೋರ್ಸ್ನ ಹಾಕ್ಕೊಂಡು ಅದನ್ನು ಅಲಾಟ್ ಮಾಡಿಸ್ಕೊಂಡಿರ್ತಾರೆ. ಅಲ್ಲೊಂದು ಸ್ವಲ್ಪ ಜನ ಹೋದ್ರ. ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ಕೆಲವೊಬ್ಬರಿಗೆ ಕಾಲೇಜ್ ಅಲಾಟ್ ಆಗಿರುತ್ತೆ, ಬಟ್ ಅವ್ರಿಗೆ ಆ ಕಾಲೇಜು ಹೋಗೋದಕ್ಕೆ ಇಷ್ಟ ಇಲ್ಲ. ಸೊ ಅವರು ಚಾಯ್ಸ್ 4 ಕೊಟ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಅಲ್ಲೊಂದಷ್ಟು ಜನ ಹೋದರು. ನೆಕ್ಸ್ಟು ಕೆಲವೊಂದಷ್ಟು ಜನ ಚಾಯ್ಸ್ ಎಂಟ್ರಿನೇ ಮಾಡಲ್ಲ, ಅಲ್ಲಿ ಒಂದಷ್ಟು ಜನ ಹೋದರು. ಸೊ ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಖಂಡಿತವಾಗಿಯೂ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಮತ್ತು ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಬಟ್ ಟಾಪ್ ಕಾಲೇಜಲ್ಲಿ ನೀವು ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ. ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುವಂಥದ್ದು ಒಂದು ಸ್ವಲ್ಪ, ಅಂದರೆ ಟಾಪ್ ಕಾಲೇಜಲ್ಲಿ ವಿತಿನ್ 1000 ಒಳಗಡೆ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಇದು ಟಾಪ್ ಕಾಲೇಜಲ್ಲಿ. ನಿಮಗೆ ಆ್ಯಾವ್ರೇಜ್ ಕಾಲೇಜಲ್ಲಿ 5000, 10,000, 3000, ಕೆಲವೊಂದು ಕಾಲೇಜಲ್ಲಿ 30,000, 50,000 ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಖಂಡಿತ ನಿಮಗೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಈಗೇನು ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗಿದೆ ಅಂತಿದ್ದೀರಾ, ಸೆಕೆಂಡ್ ರೌಂಡ್ಗೆ ಇದು ಇನ್ಕ್ರೀಸ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಗೆ ಹೇಳಿದ್ನಲ್ಲ, ಇಷ್ಟು ಫ್ಯಾಕ್ಟರ್ಸು ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ಎಕ್ಸಿಟ್ ಆಗ್ತಾರೆ, ಕೆಲವೊಬ್ಬರು ಮೆಡಿಕಲ್ಗೆ ಹೋಗ್ತಾರೆ, ಕೆಲವೊಬ್ಬರು BMS ಕೋರ್ಸ್ಗೆ ಹೋಗ್ತಾರೆ. ಆದ್ದರಿಂದ ಖಂಡಿತವಾಗಿಯೂ ರ್ಯಾಂಕು ವೇರಿ ಆಗುತ್ತೆ. ನಿಮಗೆ ಒಂದೊಳ್ಳೆ ಕಾಲೇಜ್ ಸಿಗುತ್ತೆ. ನೆಕ್ಸ್ಟು ನಾನು VTU ಮತ್ತು ಆಟೋನಮಸ್ ಬಗ್ಗೆ ಇರೋ ಡಿಫ್ರೆನ್ಸ್ ಬಗ್ಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ವೀಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸ್ಕಾಲರ್ಶಿಪ್ಸ್ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಸ್ಕಾಲರ್ಶಿಪ್ ವೀಡಿಯೋ ನೋಡಿದ್ರೆ ನೀವು ಅಪ್ ಟು 2 lakh ತನಕ ನೀವು ಆ
ಸ್ಕಾಲರ್ಶಿಪ್ಸ್ಗೆಲ್ಲ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟು ಅದು ಸಪ್ರೇಟು ವಿಡಿಯೋ ಬರುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು, ಏನು ನೆಕ್ಸ್ಟ್ ಏನು ಪ್ರೋಸೆಸ್ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಚಾನಲ್ಲು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.